ಇಷ್ಟೊಂದು ಬೆಳ್ಳಕ್ ಕಾಣಿಸವನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಮ್ಮ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಮೇವೆಲ್ಲ ತಿಂದಾಯ್ತು. ಲೇ ಸಂಧ್ಯಾ ಭೂಮಿ ಏನಮ್ಮ ಎಲ್ರಿಗೂ ಬೆಳ್ಳುಳ್ಳಿ ಕೊಡ್ತು. ಎಲ್ಲ ಕನ್ನಡ ತಾಯಿ ಮಕ್ಳಿಗೆ ನಮಸ್ಕಾರ. ಇವತ್ತು ಏನೇನ್ ಮಾಡ್ತೀನಿ ಎಲ್ಲ ಹೇಳ್ಕೊಡ್ತೀನಿ ಬನ್ನಿ ಗೈಸ್. ವೆಲ್ಕಮ್ ಟು ಮೈ ವಿಡಿಯೋ. ಏನ್ ಗೈಸ್ ಇಷ್ಟೊಂದು ಬೆಳ್ಳಕ್ ಕಾಣಿಸವನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ 20 ಗಿದ ದಿಕ್ಕಿವನೆ ಎಲ್ಲ ಬೆಳ್ಳಗ್ ಮಾಡ್ಕೊಂಡ್ಬಿಟ್ಟ. ಗೈಸ್ ಎಲ್ಲಾ ಕ್ರಿಯೇಟರ್ಸ್ ಮೀಟಪ್ ಆಯ್ತಾವೆ ಮತ್ತೆ ಅದು ನಮ್ಮ ಮನೆಯಲ್ಲಿ. ಸುದೀಪ್ ಅವರು, ಸಂಧ್ಯಾ ಅವರು, ತೇಜ್ ಅವರು ಮತ್ತೆ ನಿತ್ಯ ಅವರು ಇಷ್ಟು ಜನ ಕ್ರಿಯೇಟರ್ಸ್ ಮೀಟ್ ಆಯ್ತಾವಿ. ಮತ್ತೆ ನಮ್ ಏನಕ್ಕೆ ಮೀಟ್ ಆಯ್ತಾ ಇರೋದು ಅಂದ್ರೆ ನಮ್ ಹೊಲ್ಕರ್ಕ್ ಹೋಗಿ ಅವ್ರ ಕೈಲಿ ಅವರೆಲ್ಲ ಬೆಂಗಳೂರವ್ರೆ ಗೈಸ್. ನಿತ್ಯ ಅವರಷ್ಟೇ ಮಂಡ್ಯದವ್ರು, ಇನ್ ಮಿಕ್ತವ್ರೆಲ್ಲ ಬೆಂಗಳೂರವ್ರೇನೆ. ಅವ್ರ ಕೈಲಿ ನಮ್ಮ ಊರಲ್ಲಿ ಕೋಳಿ ತಗೊಂಡೋಗಿ, ಅಂದ್ರೆ ಹಸಿ ಕೋಳಿ ಇನ್ನು ಕೊಲೆ ಮಾಡಿರಲ್ವಲ್ಲ, ಆ ಕೊಲೆ ಮಾಡಿರೋ ಕೋಳಿನ ತಗೋಗಿ ಅವ್ರ ಕೈಲೇ ಕೊಲೆ ಮಾಡಿಸಿ ಅವ್ರ ಕೈಲಿ ಅಡ್ಗೆ ಮಾಡಿಸಿ ತಿನ್ನಿಸ್ತೀನಿ ಗೈಸ್. ಸಕ್ಕದಾಗಿರುತ್ತೆ ಅವ್ರ ಕೈಲೇ. ಅಂದ್ರೆ ಅವ್ರಿಗೆ ಅಷ್ಟು ಗೊತ್ತಾಗಿರಲ್ಲ, ಕೋಳಿನೇ ಕ್ಲೀನ್ ಮಾಡಿರಲ್ಲ ಅವರೆಲ್ಲ. ಅವ್ರ ಕೈಲಿ ಕೋಳಿ ಕ್ಲೀನ್ ಮಾಡಿಸಿ ಅಡ್ಗೆ ಮಾಡಿಸ್ತೀನಿ ಗೈಸ್. ದಿಸ್ ಈಸ್ ಟುಡೇಸ್ ಕಂಟೆಂಟ್. ಸಕ್ಕದಾಗಿರುತ್ತೆ, ಪೂರ್ತಿ ನೋಡಿ ಗೈಸ್. ಇವಾಗ ಟೈಮ್ ಬಂದು 1 ಗಂಟೆ. ನಾನು ಇನ್ನೂ ತಿಂಡಿ ಮಾಡಿಲ್ಲ. ನಮ್ಮಮ್ಮ ಮಲಾರ್ ದುಂಡಿ ಕೊಟ್ಟೋಗ್ಬಿಟ್ಟವ್ರೆ. ನಮ್ಮ ಅತ್ತೆ ಮಗಂದು ಒಂದು ಸೀಮಂತದ ಫಂಕ್ಷನ್ ಇತ್ತು ಅಂತ ಅಲ್ಲಿಗೆ ಹೊಂಟೋಗವ್ರೆ. 1 ಗಂಟೆ ಆಗೈತೆ, ನಾನು ಇನ್ನೂ ತಿಂಡಿ ಮಾಡಿಲ್ಲ. ನಂಗೆ ತಿಂಡಿ ಕೊಡೋರ್ ಗತಿ ಇಲ್ಲ ನೋಡಿ. ನಮ್ಮಮ್ಮ ಇಲ್ಲದೆ ಇರೋದಕ್ಕೆ ಅಮ್ಮನ ಬೆಲೆ ಇದ್ದಾಗ ಗೊತ್ತಾಗಲ್ಲ ಅಂತಾರಲ್ಲ, ಇದೇನೆ ಗೈಸ್. 1 ಗಂಟೆ ಆಗೈತೆ ನೋಡಿ, ಇನ್ನೂ ತಿಂಡಿ ಮಾಡಿಲ್ಲ. ಇವಾಗ ಒಂದು ಹೋಟ್ಲಿಗೆ ಬಂದವನಿ, ಇಲ್ಲಿ ತಿಂಡಿ ತಿನ್ಕೊಂಡು ಒಂದು ಬಂದಿರೋ ಕ್ರಿಯೇಟರ್ಸ್ ನ ಮೀಟ್ ಮಾಡಕ್ ಹೋಗ್ಬೇಕು ಗೈಸ್. ಇಲ್ಲಿ ನೋಡಿ ಮಧ್ಯಾಹ್ನದ ಊಟನ ಬೆಳಿಗ್ಗೆ ಊಟನ ಮಧ್ಯಾಹ್ನ ತಿಂತವನಿ. ಅಮ್ಮ ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಗೈಸ್ ಕೊನೆಗೂ ಬಂದೆ ಕ್ರಿಯೇಟರ್ಸ್ ನ ಮೀಟ್ ಮಾಡಕ್ಕೆ. ಮೊದಲ ಸೆಲೆಬ್ರಿಟಿ ಇಲ್ಲ ಒಳ್ಳೆ ಚೋಟಾ ಮಾರಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನಮ್ಮೂರಿದು ಇಲ್ಲಿ ಸಂಧ್ಯಾ ಅವರು, ಇಲ್ಲಿ ನಿತ್ಯ ಅವರು, ಸುದೀಪ್ ಮತ್ತೆ ತೇಜ್ ಅವರಲ್ಲಿ. ಮುದವಿ ನೀನ್ ಕೇಳಿದ್ನ ನಾನು ಮಗ್ಲೆ ಏನು ಗೈಸ್. ನಮ್ಮ ಗೆಳೆಯ ಬಳಗದವರೆಲ್ಲ ಒಟ್ಟೊಟ್ಟಿಗೆ ಹೋಗಿ ಮೇವು ತಿನ್ನಕ್ಕೆ ಹೋಗ್ತಿದೀವಿ. ಇವಾಗ ಮೇವು ತಿನ್ಬಿಟ್ಟು ನೆಕ್ಸ್ಟ್ ನಮ್ಮನೆಗೆ ಕರ್ಕೊ ಹೋಗಿ ಅಲ್ಲೂ ಮೇವು ತಿನ್ನಿಸ್ತೀನಿ. ಅಲ್ಲಿ ಗೈಸ್ ನಾನು ಹೇಳ್ದಂಗೆ ಅಡುಗೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಅಡುಗೆ ಮಾಡಿಸ್ತೀನಿ ಏನು ಅಂತ ಅಲ್ಲೇ ಹೋಗಿ ಹೇಳ್ತೀನಿ ಗೈಸ್. ಎಲ್ಲರೂ ಒಟ್ಟಿಗೆ ಸೇರಿ ಮೇವು ತಿಂತಿದೀವಿ. ಮೇವು ಕಣಿಯೋದು ಊಟ ಅಲ್ಲ ಗೈಸ್. ಮೇವೆಲ್ಲ ತಿಂದಾಯ್ತು. ಇವಾಗ ಎಲ್ಲಾರನು ನಮ್ಮ ಮಟ್ಟಿಗೆ ಕರ್ಕೊಯ್ತೀನಿ. ಇವರೆಲ್ಲಾರನು ಬನ್ನಿ ಗೈಸ್. ಎಲ್ಲಾ ಕ್ರಿಯೇಟರ್ಸ್ನು ಇವಾಗ ನಮ್ಮ ಹಟ್ಟಿಗೆ ಕರ್ಕೊಯ್ತವನಿ. ಈ ಸುದೀಪ್ ಸ್ಪೀಕ್ಸ್ ಅವರು ಇಲ್ಲಿ ಗೊತ್ತದ ಯಾರೇ ಮದುವೆ ಚೋಟ ಮರಿ. ಹಿಂದೆ ಕೂತಿರೋರು ಸಂಧ್ಯಾ ಸ್ಪೀಕ್ಸ್ ಅಂತ, ಸಂಧ್ಯಾ ಡೌರಾಣಿ ಅಂತ ಗೈಸ್. ನಮ್ ಜ್ಞಾನವಿ ಸಂಧ್ಯಾ ಅವ್ರು ನೋಡಿ ಎಷ್ಟು ಭಯ ಪಡ್ತಾವಳೆ ನೋಡಿ. ಅಯ್ಯೋ ಛೇ ಪಾಪ. ಅಲ್ಬೇಡ ಚಿನ್ನು. ಅವಕ್ಕ ಏನು ಮಾಡಲ್ಲ, ಗುಮ್ಮ ಅಲ್ಲ ಅವಳು. ಗುಮ್ಮ ಅಲ್ಲ ಅದು, ಗುಮ್ಮ ಅಲ್ಲ. ಭಯ ಪಡ್ಬೇಡ. ಗುದ್ರಿಸು ಚಿನ್ನ, ಗುದ್ರಿಸು. ಅಯ್ಯೋ ಪಾಪ. ನೀನ್ ಮುದಾಬಿ ಡೌ ಮಾಡಬಾರ್ದು ಜ್ಞಾನವಿ. ಗಾಣವಿಗೆ ಹೊಸ ಕಾರ್ ತಂದಿದಾರಂತೆ. ನಂದು ತಾನೇ ಇದು ಕಾರು, ಟೊಯೋಟಾ ಕಾರು. ಮುಟ್ಟಾಕ್ ಬಿಡಲ್ಲ ಬ್ರಾ. ಆಯ್ತು. ಅಯ್ಯೋ ಮುದೇವಿ. ನಾನು ಅಳಿಸ್ತಾ ಇರ್ತೀನಿ. ಒಂದು ಎಕ್ಸ್ಟ್ರಾ ಒಂದು ಇಬ್ರು ಆಡ್ ಆಗೋರು ಅಷ್ಟೇ. ಲೇ ಸಂಧ್ಯಾ ಅನ್ನಮ್ಮ ಲೇ ಸಂಧ್ಯಾ ಭೂಮಿ ಅನ್ನಮ್ಮ ಏನಾಗಲ್ಲ ಅನ್ನಮ್ಮ. ಮಸ್ತ್ ಹುಡುಗಿರು ಬಂದ್ರು. ನಾನು ನಿನ್ನ ದೋಸ್ತು ಅಂದ್ರೆ ಗೈಸ್ ಎಂತ ಪ್ರ್ಯಾಂಕ್ ಮಾಡ್ತವ್ರೆ ಅಂದ್ರೆ ಇವರು 5 ರೂಪಾಯಿನ ಆಕ್ಟಿಂಗ್ ಮಾಡಿ ಅಂದ್ರೆ ಈರುಳ್ಳಿ ಎಲ್ಲ ಜೊತೆಗೆ ಹಾಕೋಬಿಟ್ಟು 10 ರೂಪಾಯಿನ ಆಕ್ಟಿಂಗ್ ಮಾಡ್ತಾರೆ.
ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮ ಬಾರಿ ಹೇಳ್ತಾಳೆ. ದೇವ್ರೇ, ನಾನು ಚಿಕನ್ ಕೊಟ್ಟರೆ ಕಾಸು ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ. ಗೈಸ್ ನಾನು ಬ್ರೋ ಅವ್ರ ಅಮ್ಮ ಹೇಳ್ಕೊಂಡು ಬಂದಿದ್ದಷ್ಟೇ ನಮ್ ಟೆನ್ಷನ್ ಅದೇ. ಅವ್ರ ರೂಮ್ ಬಂದಿರಲ್ಲ ಆ ಹುಡುಗಿರ ಗೈಸ್ ಹೆಂಗ ಪ್ರ್ಯಾಂಕ್ ಮಾಡಿದ್ರು ಅಂದ್ರೆ, ಒಂದ್ ನಿಮಿಷ ನಾನು ಮಾತಾಡ್ಕೊಡ್ತೀನಿ. ಹೆಂಗ್ ಪ್ರ್ಯಾಂಕ್ ಮಾಡಿದ್ರು ಅಂದ್ರೆ, ಇವರು ಜಗಳ ಆಡ್ಕೊಂಡಿರೋದಂತೆ. ಅದಕ್ಕೆ ನಮ್ಮವ್ವ ಎಂತ ಹುಡುಗಿಯರು ಕರ್ಕೊಂಡ್ ಬಂದಿದ್ಯಾ ಸರ್ ಅದು ನೀನು, ತೂ ಇವ್ರನ್ನ ಕಳ್ಸು ಫಸ್ಟು ಅಂತ ನಮ್ಮಮ್ಮ ಹೇಳ್ತಾ ಇರೋದು. ನಿಜವಾಗ್ಲೂ ಸಂಜೆ ಅವ್ರು ಅಳ್ತಿರೋದು ನೋಡಿ. ಕೇಳಿ ಹೆಂಗ್ ಸಿಂಕ್ ಆಯ್ತು ಅಂದ್ರೆ, ನಾವು ಬಂದಿದ್ದಷ್ಟೇ ನೀವು ಎಂತ ಹುಡುಗಿ ಅಂತ ಹೇಳಿದ್ರಿ ನೀವು. ಇವರು ಅಳ್ತವ್ರೆ, ಇವರು ರೂಮ್ ಡೋರ್ ಹಾಕೊಂಡ್ಬಿಟ್ರು. ಮ್ಯಾಚ್ ಇವ್ರು ನಿತ್ಯ ಅವ್ರು ಹೆಂಗಂದ್ರೆ, ನಂಗೆ ಇರಕ್ ಇಷ್ಟ ಇಲ್ಲ ಆಂಟಿ, ನಂಗೆ ಇರಕ್ ಇಷ್ಟ ಇಲ್ಲ ಅಂತ ಇವ್ರು ಜಗಳ ಆಡ್ತಾ ಇರೋದು. ತಾವಳೆ ನೆಕ್ಕಿದ್ದು ಸದ್ಯ. ಆದ್ರೆ ಕಣ್ಣಿಡ್ದಿದ್ ನಾನೇನೆ. ಇವ್ರು ಡವ್ ರಾಣಿರು ಅಂತ ಗೊತ್ತು. ನಮ್ಮ ಅಮ್ಮನ್ ಹೆಂಗ್ ಸೇರಿಸ್ಬಿಟ್ಟವ್ರು ನೋಡಿ. ನೋಡಿ ಸಂಧ್ಯಾ ಅವ್ರು ಹೆಂಗ್ ಡವ್ ಮಾಡ್ತವ್ರೆ. ಗೈಸ್ ವಿಷಯ ಏನು ಅಂದ್ರೆ, ನಾವೆಲ್ಲ ಚಿಕನ್ ಬೇಯಿಸ್ಕೊ ತಿನ್ನಕ್ ಹೋಯ್ತಾವೆ. ಚಿಕನ್ ತಿಂದ್ಮೇಲೆ ಹಳ್ಳಿ ಕಡೆ ಎಲ್ಲ ನಿಮ್ಗೆ ಗೊತ್ತಿರ್ತದೆ, ಕೈ ಎಣ್ಣೆ ಕಾಲಿಗೆ ಇಲ್ಲ ಬೆಳ್ಳುಳ್ಳಿ ಕೊಡೋದು. ಸೊ ಹಂಗೆ ನಮ್ಮವ್ವ ಇಲ್ಲಿ ಬಂದಿರೋ ಹೆಣ್ಣೈಕ್ಳಿಗೆಲ್ಲ ಗಂಡೈಕ್ಳಿಗೆಲ್ಲ ಬೆಳ್ಳುಳ್ಳಿ ಕೊಡಕ್ ಹೋಯ್ತಾ ಇದೆ. ಏನಾಗಲ್ಲ ಕಣಪ್ಪ, ಲವ್ ಯು ಡ್ಯಾಡ್. ಆಯ್ತು ಸರಿ, ನನ್ನ ಕೈಲಿ ಬಯಸ್ಕೊಬೇಡ ಸುಮ್ಗ. ಗೈಸ್ ನಮ್ಮಪ್ಪ ಇವತ್ತು ಬೈಯಲ್ಲ, ಯಾಕಂದ್ರೆ ನಮ್ಮ ಮನೆಗೆ ಗೆಸ್ಟ್ಗಳು ಬಂದವ್ರೆ ಅಂತ ಅಲ್ವಪ್ಪ. ಆಯ್ತು ಕಣಪ್ಪ, ಗೆಸ್ಟ್ಗಳ ಸತ್ಕಾರ ಮಾಡಿ ಕರೆಕ್ಟಾಗಿ ಕರ್ಕವ ಅವ್ರ. ಸರಿ ಕಣಪ್ಪ ಅಂತ. ನೀನು ಪಪ್ಪ ಬೇಡ, ನಾನು ಬರ್ಲ. ಚಿಕನ್ ತಿನ್ನುವೆ ಪಪ್ಪ. ಬೇಡ, ನಾನು ತಿನ್ನ. ಸರಿ ಕಣಪ್ಪ. ಬೇಡ ಅಂದ್ರೆ ಮಾಲ ಹಾಕ್ಸ್ಕೋಬೇಕಲ್ಲ, ನಾನು ತಿನ್ನಲ್ಲ ಕಣಪ್ಪ. ಸರಿ ಗೈಸ್, ನಮ್ಮಪ್ಪ ತಿನ್ನಲ್ಲ ಅಂತ ನಾನು ಬಾರ್ಸ್ ಹಾಕ್ಬಿಡ್ತೀನಿ ನಮ್ಮ ಅಪ್ಪಂದು ಸೇರಿಸ್ಕೊಂಡು. ಇರಿ, ನಾನು ಆಲ್ರೆಡಿ ಅಲ್ಲಿಂದ ಮಾಡ್ಕೊ ಬಂದೆ ಇದ್ಕಣಂತೆ. ಗೈಸ್ ಇವ್ರಿಗೆ ಬೆಳ್ಳುಳ್ಳಿ, ಇವ್ರಿಗೂ ಬೆಳ್ಳುಳ್ಳಿ ಕಬಾಬ್, ಎಲ್ಲಾರ್ಗು ಬೆಳ್ಳುಳ್ಳಿ ಕೊಡ್ತಾ ಇದ್ದೆ ನಮ್ಮಮ್ಮ. ಯಾಕಂದ್ರೆ ಚೋಟಮರಿ ನಿಂಗೆ ಒಂದು ಎಕ್ಸ್ಟ್ರಾ ಕೊಡು, ದಿಸ್ ಈಸ್ ಅವರ್ ಕಲ್ಚರ್. ನಮ್ಮಮ್ಮ ಎಲ್ರಿಗೂ ಬೆಳ್ಳುಳ್ಳಿ ಕೊಡ್ತು. ಬೆಳ್ಳುಳ್ಳಿ ಏನಕ್ಕೆ ಕೊಡ್ತು ಅಂತ ಯಾರಿಗೂ ಅರ್ಥ ಆಗಿಲ್ಲ. ಬನ್ನಿ ಕೇಳೋದು ಅರ್ಥ ಆಯ್ತಾ ಇಲ್ವಾ ಅಂತ. ನಿಮ್ಗೇನಾದ್ರು ಅರ್ಥ ಆಯ್ತಾ? ಸಂಧ್ಯಾ ಅವರೇ, ನಿತ್ಯ ಅವರೇ, ಚೋಟಮರಿ ಅವರೇ, ಕೇಳಿಸಲ್ಲ ನಿಮ್ಗೆ? ಅದು ಇವಾಗ ನೀವು ಅದೇನೋ ಬಾರ್ಬಿಕ್ಯೂ ಮಾಡ್ತಿದ್ದೀರಲ್ಲ, ಬೆಳ್ಳುಳ್ಳಿ ಹಾಕೊಂಡು ತಿನ್ನೋಣ ಅಂತ ಪೆದ್ದೆ ಅದಕ್ಕೆಲ್ಲ ಕೊಟ್ಟಿರೋದು. ಗಿಮ್ಮ ಏನಾದ್ರು ಇಟ್ಕೊಬಿಡ್ತದೆ ಅಂತ ಕೊಟ್ಟಿರೋದು. ಗಿಮ್ಮ ಅಲ್ಲ ಅದು, ಮತ್ತೆ ಅದೇ ಗುಮ್ಮ ಅಂದ್ರೆ ಏನ್ ಗೊತ್ತಾ? ಹೇಳ್ತೀನಿ ಕೇಳಿಸ್ಕೊ. ಗುಮ್ಮ ಅಂದ್ರೆ ನೀವು, ಗಿಮ್ಮ ಅಂದ್ರೆ ಇವ್ರು. ಈ ಕಂಟೆಂಟು ಬಿಡ್ಲಿಲ್ಲ ಗೈಸ್. ಇದನ್ನಾರ ಇಟ್ಕೊಳ್ಳೋಣ, ಬೆಳ್ಳುಳ್ಳಿ ಏನಕ್ಕೆ ಇಟ್ಕೊಂತಾರೆ ಅಂತ ಬಿಡ್ಲಿಲ್ಲ. ಬೆಳ್ಳುಳ್ಳಿ ಹಳ್ಳಿ ಕಡೆ ನೋಡ್ತಿರೋರು ಗೊತ್ತಾಯ್ತದೆ, ಸುದೀಪ್ ಅವ್ರಿಗೂ ಗೊತ್ತಿಲ್ಲ. ಇವರು ಪೆದ್ದನೆ. ಬೆಳ್ಳುಳ್ಳಿ ಏನಕ್ಕೆ ಕೊಡ್ತಾರೆ ಅಂದ್ರೆ ಗೈಸ್, ಬೆಳ್ಳುಳ್ಳಿ ಮತ್ತೆ ಕೈ ಎಣ್ಣೆ ಕೊಡ್ತಾರೆ. ಏನಕ್ಕಂದ್ರೆ ನೈಟ್ ಟೈಮಲ್ಲಿ ಎಲ್ಲಾರು ಆಚೆ ಹೋದಾಗ ದೆವ್ವ ಇಡ್ಕೋಬಾರ್ದು ಅನ್ನೋ ರೀಸನ್ಗೋಸ್ಕರ, ದೆವ್ವ ಇಟ್ಕೋಬಾರ್ದು ಅನ್ನೋ ರೀಸನ್ಗೋಸ್ಕರ ಕೊಡೋದು. ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ, ಪಾಪ ನಮ್ಮ ತೇಜಸ್ ಅವರು, ನಮ್ಮ ಸುದೀಪ್ ಅವರು ಅವ್ರವ್ರೆ ಮಾಡ್ತವ್ರೆ ಗೈಸ್. ನಮ್ಮ ಅಣ್ಣವರು ಗೈಸ್, ನಮ್ಮ ಅಣ್ಣ ಪ್ರಿಯರ್ ಇಂಪಾರ್ಟೆನ್ಸ್. ನಮ್ಮ ಅಣ್ಣ ನೋಡಿ ಕಿತ್ತವನೇ ಏನೋ. ನಾನೇನು ಮಾಡಿಲ್ಲ ಗೈಸ್, ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಯಾಕಂದ್ರೆ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಿದ್ರಲ್ಲ, ಅದನ್ನ ವೆಯ್ಟ್ ಮಾಡ್ಸಕ್ ಇಷ್ಟ ಇಲ್ಲ ಗೈಸ್, ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಿದ್ದೆ. ಅಪ್ಲೋಡ್ ಮಾಡಾಯ್ತು. ಇವಾಗ ಇದೆಲ್ಲ ಮಾಡೋರೆ. ಅದು ನಮ್ಮ ತೇಜ್ ಅವರು ಮೇನ್ ಇಂಪಾರ್ಟೆಂಟ್ ಮಾಡೋರೆ. ಸುದೀಪ್ ಅವರು ಒಂದ್ ಚೂರು ಹೆಲ್ಪ್ ಮಾಡೋರು ಅಷ್ಟೇನೆ. ಇನ್ನು ಅಲ್ಲಿ ಚೋಟಮರಿ ಗೀಟಮರಿ ಅವರೆಲ್ಲ ಅಲ್ಲಿ ಕುಂತವ್ರೆ ಗೈಸ್ ಅಷ್ಟೇ. ಚಿಕನ್ ಬೇಯಿಸೋವಾಗ ಹೇಳ್ಕೊಡ್ತೀನಿ ಗೈಸ್. ಚಿಕನ್ ಎಲ್ಲಾನು ತಿಂದಾಯ್ತು, ಚೆನ್ನಾಗಿ ಬೇಯಿಸಿದ್ರು ನಮ್ಮ ತೇಜಸ್ ಅವರು. 2 kg ಚಿಕನ್ ನ ಕರೆಕ್ಟ್ ಆಗಿ ಬೇಯಿಸಿದ್ರು.
ತಿಂದ್ರು 2K 2 kg ಚಿಕನ್ ಚೆನ್ನಾಗಿ 2K 1.5 ಚಿಕನ್ ಚೆನ್ನಾಗಿ ಬೇಯಿಸಿದ್ರು. 1.5 kg ಚಿಕನ್ 1 kg ಚಿಕನ್ ಚೆನ್ನಾಗಿ ಬೇಯಿಸಿದ್ರು. ತಿಂದಾಯ್ತು ಚೆನ್ನಾಗಿ. ಇವಾಗ ಮನೆಗೆ ಹೋಯ್ತಾವಿ. ಇವಾಗ ಟೈಮ್ 11 ಗಂಟೆ. ಮಲ್ಕೊಂಡು ಅದಾದ್ಮೇಲೆ ಬೆಳಿಗ್ಗೆ ಎದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು. ಒಂದೇ ಒಂದು ಸುಳ್ಳು ಹೇಳ್ಬಿಡಿ ಪರವಾಗಿಲ್ಲ. 2K 2.5 kg ಸುಳ್ಳು ತಿಂದ್ರು. 2K 2.5 kg ಚಿಕನ್ ತಿಂದ್ರು ಅಲ್ವಾ? ನೋಡಿ ಕೆನ್ನೆ ಎಲ್ಲ ಹೆಂಗ್ ಉದ್ಕೊಬಿಟ್ಟ ಅವಾಗ್ಲೇ ಬುಕ್ಲಿಗೆನ್ನೆ. ಗೈಸ್ ಅಲ್ಲಿ ನಮ್ಮ ಹೊಲಕ್ಕೆ ಕರ್ಕೋಗಿದ್ವಿ ಎಲ್ಲಾರ್ನು. ಚಿಕನ್ ಎಲ್ಲ ಬೇಯಿಸ್ಕೊ ತಿಂದಾಯ್ತು. ಮನೆಗೆ ಬರೋದು 11 ಗಂಟೆ ಆಗೈತೆ. ಪಾಪ ನಮ್ಮವ್ವ ಇನ್ನೂ ಮಲ್ಗೆ ಇಲ್ಲ, ಎದ್ದೊಂಡವಳೆ ನಮಗೋಸ್ಕರ. ಗೈಸ್ ಈ ಚೋಟ ಮರಿ ದನ ತಿನ್ನಂಗೆ ತಿನ್ಬಿಟ್ಲು. ಪಲಾವ್ ಅಲ್ಲಿ ಮಟನ್ ಪಲಾವ್ ಚಿಕನ್ ಪಲಾವ್ ಅನ್ಕೊಂಡು ಇವಾಗ ಹೊಟ್ಟೆ ನೋವು ಅಂತವಳೆ. ಗೈಸ್ ಈ ಚೋಟ ಮರಿ ಅನ್ನೋಳು ಹೋಗ ಮುದವಿ ಹುಚ್ಚ ಮುದವಿ ಹುಚ್ಚ ನನ್ಸವಂತಿ ದಡಿ ನನ್ಸವಂತಿ. ನೀನು ತಿನ್ ದನ ಆದಂಗಾಗಿರೋದು ನೀನು. ಸಾವಂತಿ ಮಗಳೇ ಮಗ ಮಗ ಮುಂಡ ಸಿಕ್ಕಲ್ಲ. ಗುಡ್ ನೈಟ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಮ್ಮ.